ಮದರ್ಸ್ ಡೇ ತಾಯಂದಿರ ದಿನಾಚರಣೆ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಾಟು ಮಾಡಿದೆ. ಯಾವುದೇ ಭಾರತ ಮಾತೆ, ಕನ್ನಡ ಮಾತೆ, ಭೂಮಿ ಪ್ರತಿಯೊಂದು ಕೂಡ ಹೆಣ್ಣೆ. ನಾವು ಯಾಕೆ ಅಂತ ಹೇಳಿದ್ರೆ ತಾಯಿಗೆ ಅಪಾರವಾದ ಗೌರವವನ್ನು ಕೊಡಬೇಕು. ತಾಯಿಯೇ ಮೊದಲ ಗುರು, ಮನೆಯ ಮೊದಲ ಪಾಠಶಾಲೆ ಅಂತ ಹೇಳಿದೆ. ತಾಯಿಯನ್ನು ದೇವರು ಸಮಾನವಾಗಿ ನಾವೆಲ್ಲ ಕಾಣ್ತೇವೆ. ಅಂತ ತಾಯಿಯಂದರಿಗೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಸುಬ್ರಾವ್ ಅವರು ಇಲ್ಲಿ ಇವತ್ತು ಏರ್ಪಾಡು ಮಾಡಿದ್ದಾರೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತು 3 ಜನ ಮಹಿಳೆಯರನ್ನು, ಅದರಲ್ಲಿ ಒಂದು ಮನಸ್ವಿನಿ ಇಡೀ ಕರ್ನಾಟಕಕ್ಕೆ 625ಕ್ಕೆ 623 ಅಂಕಗಳನ್ನು ಪಡೆದಿದ್ದಾರೆ. ಮೈಸೂರಿಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಹಾಗೆ ಸಿಂಹರಾಜಕುಮಾರ್ ಅವರು ಈಗಾಗಲೇ ಹೇಳಿದಾಗೆ ಮಾತನಾಡುವ ಗೊಂಬೆ ಕಲಾವಿದರು ಸಾಕಷ್ಟು ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ. ವಸಂತ ಅವರು ಕೂಡ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂಥ ಮಹಿಳೆಯರನ್ನು ಗೌರವಿಸುವ ಮೂಲಕ ತಾಯಂದಿರ ದಿನಾಚರಣೆಯನ್ನು ಸುಬ್ರಾವ್ ಅವರು ಇಲ್ಲಿ ಏರ್ಪಾಡು ಮಾಡಿದ್ದಾರೆ. ಇದಲ್ಲದೆ ಹಲವಾರು ರೀತಿ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ. ಅದು ಬಹುಶಃ ಮಧ್ಯಾಹ್ನದವರೆಗೆ ನಡೆಯುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಅವರಾಗಲೇ ಸುಬ್ರಾವ್ ಅವರು ಹೇಳಿದಾಗೆ ತಾಯಂದಿರಿಗೆ ಗೌರವವನ್ನು ಕೊಡಬೇಕು. ಯಾಕಂದರೆ ನಾನು ಆಗಲೇ ಹೇಳಿದಾಗೆ ತಾಯಿಯೇ ಸರ್ವಸ್ವ. ತಾಯಿ ಇಲ್ಲದೇ ನಾವು ಯಾರು ಕೂಡ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಮಾತಿದೆ ಸ್ನೇಹಿತರೆ, ಅದು ಪ್ರಪಂಚದಲ್ಲಿ, ಭಾರತದಲ್ಲಿ, ಕರ್ನಾಟಕದಲ್ಲಿ, ಮೈಸೂರಿನಲ್ಲಿ ಅರ್ಧದಷ್ಟು ಮಹಿಳೆಯರು, ಇನ್ನು ಅರ್ಧದಷ್ಟು ಮಹಿಳೆಯರಿಂದ ಬಂದವರು. ಯಾಕಂದರೆ ನಾವೆಲ್ಲರೂ ಕೂಡ ಮಹಿಳೆಯರನ್ನೇ ಜನನ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಪರಿಪೂರ್ಣ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ತಾಯಿ. ಅದಕ್ಕೋಸ್ಕರನೇ ಸಾಕಷ್ಟು ನದಿಗಳಿಗೆ ಪ್ರತಿಯೊಂದಕ್ಕೂ ಕೂಡ ಮಹಿಳೆಯರ ಹೆಸರನ್ನೇ ಇಟ್ಕೊಂಡಿದ್ದೀವಿ. ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನ ನಿಮ್ಮೆಲ್ಲರ ಪ್ರೀತಿಯ ಪತ್ರಕರ್ತರು, ಅವರು ಪತ್ರಕರ್ತರು ಅಂತ ಹೇಳೋದಕ್ಕಿಂತ ಒಬ್ಬ ದೊಡ್ಡ ಸಮಾಜಮುಖಿ ಚಿಂತಕ, ಒಳ್ಳೆಯ ಲೇಖಕ, ನಂತರ ಅಪರೂಪದ ಪತ್ರಕರ್ತ. ಈ ಬಾರಿ ಅವರಿಗೆ ಅಖಿಲ ಭಾರತ ರಾಜ್ಯ ಮಟ್ಟದ, ಕರ್ನಾಟಕ ಸರ್ಕಾರ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ ರಾಜ್ಯೋತ್ಸವ ಸಂದರ್ಭದಲ್ಲಿ ಕೊಡಮಾಡುವಂತ ಕೆಲಸವನ್ನು ಮಾಡ್ತಾರೆ. ಅವ್ರು ಎಷ್ಟೊಂದು ಪ್ರೀತಿಗೆ ಪಾತ್ರರಾಗಿದ್ದಾರೆ ಅಂತ ಹೇಳಿದ್ರೆ ಇನ್ನೂ ಅವರಿಗೆ ಅಭಿನಂದನೆ ಮುಗ್ದೇ ಇಲ್ಲ. ಬಹುಶಃ ಮುಂದಿನ ನವೆಂಬರ್ ವರೆಗೂ ಅವರು ಅಭಿನಂದನೆ ಸಲ್ಲಿಸ್ತಾರೆ. ನಾವು ಮೊನ್ನೆ ಅಭಿನಂದನೆ ಮಾಡಿದ್ವಿ ತರುವಾಗಿ ಸಂಸ್ಥಾಪನಾ ದಿನಾಚರಣೆ ಸಂದರ್ಭದಲ್ಲಿ. ಅವರು ಒಂದು ಲಾರಿ ಬಂದಿದೆ ಅಂತ ಕಾಣಿಸುತ್ತೆ, ಶಾಲು, ಶಲ್ಯ, ಹಾರಗಳು ಅವೆಲ್ಲ ನಮ್ಗೆ ಸಾಯ್ತು ವಾಪಸ್ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ. ಸುಮ್ಮನೆ ಬಿಸಾಕ್ಬಿಡಿ ಎಲ್ಲಾದ್ರು ಅಂತ. ಹಾಗಾಗಿ ನನ್ಗೆ ಸಂತೋಷ, ಹೆಮ್ಮೆ ಏನು ಅಂತಂದ್ರೆ, ಪತ್ರಕರ್ತರು ಒಂದು ಬುಕ್ಲೆಟ್ ಇಟ್ಕೊಂಡಿರ್ತಾರೆ. ನನ್ನ ಗೆಳೆಯರು ಸುಮಾರು ಜನ ಇಲ್ಲಿ ಬಂದಿದ್ದಾರೆ ಪತ್ರಕರ್ತರು. ನೋಡಿ, ಇಲ್ಲೂ ಒಬ್ರು ಇದ್ದಾರೆ. ಎಷ್ಟು ಬಿಸಿ ಇರ್ತಾರೆ ಅಂತಂದ್ರೆ 1 ಸೆಕೆಂಡು ಟೈಮ್ ಇರೋದಿಲ್ಲ. ಯಾಕೆ ಹಂಸಿ ಕುಮಾರ್ ಅವ್ರಿಗೆ ಮಾತ್ರ 24 ಗಂಟೆನೂ ಟೈಮ್ ಇರುತ್ತೆ ಅಂತ ಯಾಕೆ ಅಂತ ಒಂದು ಸಂಶೋಧನೆ ಮಾಡ್ಬೇಕಾಗಿದೆ ಅವ್ರ ಬಗ್ಗೆ. ಅದು ಯಾಕೆ ಸಾಧ್ಯ ಅಂತ. ಯಾಕಂತಂದ್ರೆ ಪತ್ರಿಕೆಗೆ ಪ್ರತಿನಿತ್ಯ ಜನ್ಮ ಕೊಡುವಂತ ಕೆಲಸವನ್ನ ಇವ್ರು ಮಾಡ್ಬೇಕು. ಅಕ್ಷರದಲ್ಲಿ ಸಣ್ಣ ಒತ್ತು ಇಲ್ಲ ಅಂತಂದ್ರು ಒಂದು ದೊಡ್ಡ ಕಪಿಚುಕ್ಕಿಯಾಗಿ ಓದಿದ್ರು ಮುಗಿಸ್ಬಿಡ್ತಾರೆ. ಇದು ರಾತ್ರಿ 12 ಗಂಟೆ ಪ್ರಿಂಟ್ ಆಗಿದೆ, 1 ಗಂಟೆಯಲ್ಲಿ ಕೆಲಸ ಎಲ್ಲ ಮುಗಿದಿದೆ ಅಂತ ಯಾರು ತಿಳ್ಕೊಳ್ಳೋದೇ ಇಲ್ಲ. ನೋಡಿ, ಕಾಗುಂತ ಕೀ ಇಲ್ಲ, ಕಾಕೊಂಬ ಕೂ ಇಲ್ಲ ಅಂತೇಳಿ ದೂರವಾಣಿ ಮೂಲಕ ಸಂಪರ್ಕ ಮಾಡ್ಬಿಡ್ತಾರೆ. ಇದು ರಾತ್ರಿ 12 ಗಂಟೆ ನಿದ್ಗೆ ಇಟ್ಟುಕೊಂಡು ಅದನ್ನ ಪ್ರಿಂಟ್ ಹಾಕಿದ್ದಾರೆ ಅಂತ ಯಾರು ತಿಳ್ಕೊಳ್ಳೋದೇ ಇಲ್ಲ. ಅದ್ರಲ್ಲಿ ಸುಮಾ ರಾಜ್ಕುಮಾರ್ ಅವರು ನಾವು ಕೂರಿಸೇ ಇರ್ಲಿಲ್ಲ ಇದುವರೆಗೂ. ಅವ್ರು ನಿಂತ್ಕೊಂಡೇ ಪಾಪ ಕಾಲ ಕಳ್ಬಿಟ್ಟಿದ್ದಾರೆ ಅವ್ರ ಜೀವಮಾನ ಪೂರ್ತಿ. ಮೊದಲನೇ ಕಾರ್ಯಕ್ರಮ ನಮ್ದು ಪಿರಿಯಾಪಟ್ಟಣದಲ್ಲಿ. ನಾನು ಅವ್ರ ಗುರುಗಳು ಯಾರು ಅಂತ ಕಂಡುಹಿಡಿಯಕ್ಕಾಗಿಲ್ಲ. ನೋಡಿ, ಅವ್ರಿಗೆ ಏನಾದ್ರೂ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆ ಗೊತ್ತಿದ್ರೆ ಹೆಲಿಕಾಪ್ಟರ್ ಬಂದು ಅವ್ರನ್ನ ಹೊರದೇಶದಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಮಂತ್ರಿಗಳು. ಅಷ್ಟು ಅಪರೂಪದ ನಿರೂಪಕ್ಕೆ ಆಕೆ. ಅದು ಕನ್ನಡದ ಹೆಮ್ಮೆ, ಮೈಸೂರಿನ ಹೆಮ್ಮೆ, ನಮ್ಮೆಲ್ಲರ ಹೆಮ್ಮೆ. ಅವರಿಗೆ ನಮ್ಮ ಸುಯೋಗ ಇವತ್ತು ಸನ್ಮಾನ ಮಾಡುವಂತ ನಮ್ಮ ಸುಬ್ರಾವ್ ಅವರು ಇದನ್ನು ಹೊಡೆಸ್ಕೊಟ್ಟಿದ್ದು. ನಾನು ಸುಬ್ರಾವ್ ಅವರಿಗೆ ಸನ್ಮಾನ ಮಾಡೋಣ ಅಂತ ಇದ್ದೆ. ಬೇಡ, ನಮ್ಮ ಸೋದರಿ ಬರ್ತಾ ಇದ್ದಾರೆ. ನಾನು ಅನ್ಕೊಂಡಿದ್ದೆ ನಾವು ಸನ್ಮಾನ ಮಾಡಕ್ಕೆ ರೆಡಿ ಆಗಿದ್ವಿ. ಆದ್ರೆ ಸುಬ್ರಾವ್ ಅವರು ಈ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿ ಅವರಿಗೆ ಸನ್ಮಾನ ಮಾಡುವಂತ ಕೆಲಸವನ್ನ ನಾವು ಮಾಡಿ ನಾವು ಕೃತಜ್ಞತೆಯನ್ನ ತೀರಿಸ್ತಾ ಇದ್ದೇವೆ. ಮುಖ್ಯಮಂತ್ರಿಗಳು ಬಂದು ಸುಮಾ ರಾಜ್ಕುಮಾರ್ ಅವ್ರನ್ನೇ ನಿರೂಪಣೆ ಕರೀರಿ ಅಂತ ಹೇಳ್ತಾರೆ. ಮಂತ್ರಿಗಳು ಬರ್ತಾರೆ, ಸುಮಾ ರಾಜ್ಕುಮಾರ್ ಇಲ್ವಾ ಅವ್ರನ್ನೇ ಕರೀರಿ ಅಂತ ಹೇಳ್ತಾರೆ. ಅದು ಅವರಿಗಿರೋ ತಾಕತ್ತು, ಆ ಕನ್ನಡ ಭಾಷೆಯ ಶಕ್ತಿ, ಮತ್ತೆ ಆ ಸಂದರ್ಭಕ್ಕೆ ಕಟ್ಟಿಕೊಡುವಂತ ಒಂದು ಶಕ್ತಿ ಇದೆಯಲ್ಲ, ಅದು ಬಹಳ ಮಹತ್ತರವಾದ್ದು. ಆ ಸೋದರಿ ನಮ್ಮ ಜೊತೆಯಲ್ಲಿ ಇವತ್ತು ಸ್ವೀಕಾರ ಮಾಡಿದ್ದಾರೆ. ಹಾಗೆ ಸೋದರಿ ವಸಂತ ಅವರು ಲ್ಯಾಬ್ ಟೆಕ್ನಿಷಿಯನ್ ಕೆಲಸ ತುಂಬಾ ಅಪರೂಪದ ಕೆಲಸ, ಸಾಧನೆಯ ಕೆಲಸ. ಸಣ್ಣ ಸೂಜಿ ಮನೆಯಷ್ಟು ವ್ಯತ್ಯಾಸ ಆದ್ರೂ ಮನುಷ್ಯನ ಪ್ರಾಣ ಹೋಗ್ಬಿಡುತ್ತೆ. ಅದನ್ನು ತುಂಬಾ ಅಪರೂಪದ ರೀತಿಯಲ್ಲಿ ಕಟ್ಟಿಕೊಡುವಂತ ಕೆಲಸವನ್ನ ಸೋದರಿ ವಸಂತ ಅವರು ಮಾಡ್ತಾ ಇದ್ದಾರೆ.
ಅವರಿಗೂ ಈ ಸಂದರ್ಭದಲ್ಲಿ ಸನ್ಮಾನಿಸುವಂತ ಕೆಲಸ ಆಗಿ ಅವರ ಋಣವನ್ನು ತೀರಿಸುವಂತ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡಿದ್ದೇವೆ. ಡಾಕ್ಟರ್ ಪಾಯಲ್ ಅವರು ನಿಮ್ಮ ದಂತ ಪಂಕ್ತಿಯನ್ನ ಕಾಪಾಡುವಂತ, ಇನ್ನು ಚಿಕ್ಕವರು, ನಾನು ವಯಸ್ಸಾಗ್ಬಿಟ್ಟಿದ್ದೆ ಅನ್ಕೊಳ್ಳಿ, ಇನ್ನು ಅಲ್ಲ, ಕಾಲಿಲ್ಲದ್ರು ಪರವಾಗಿಲ್ಲ, ಹಲ್ಲಿಲ್ಲದೆ ಇದ್ರೆ ನಿಮ್ಗೆ ತಿನ್ನಕ್ಕಾಗೋದಿಲ್ಲ ಅಂದ್ರೆ ನರಳಕ್ಕೆ ಶಕ್ತಿ ಇರೋದಿಲ್ಲ, ನೋಡಕ್ಕೂ ಶಕ್ತಿ ಇರೋದಿಲ್ಲ. ಹಾಗಾಗಿ ಹಲ್ಲನ್ನು ಕಾಪಾಡುವಂತ ಶಕ್ತಿಯನ್ನ ಸೋದರಿ ಪಾಯಲ್ ಅವರು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ.